ಚನ್ನಗಿರಿಯಲ್ಲಿ ಆಗಿರುವಂತಹ ಅನುಮಾನಾಸ್ಪದ ಸಾವಿಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ತಾ ಇದೆ ನಮಗೆ. ಮದುವೆಯಾದ ಕೆಲವೇ ದಿನಗಳಲ್ಲಿ ಆದರೂ 6 ತಿಂಗಳಲ್ಲೇ ಮದುಮಗಳ ಅನುಮಾನಾಸ್ಪದ ಸಾವು. ಅರಸೀಕೆರೆ ನಗರದ ರೈಲ್ವೆ ಟ್ರ್ಯಾಕ್ನಲ್ಲಿ ವಿದ್ಯಾ 24 ವರ್ಷ ವಯಸ್ಸಿನ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ. ಜೂನ್ 30ನೇ ತಾರೀಕಿನಿಂದ ಮಿಸ್ಸಿಂಗ್ ಆಗಿರ್ತಾರೆ ವಿದ್ಯಾ. ಮಿಸ್ಸಿಂಗ್ ಆದ 2 ದಿನದಲ್ಲಿ ಶವ ಪತ್ತೆಯಾಗಿದೆ. ಚನ್ನಗಿರಿ ತಾಲೂಕಿನ ಸೋಮಲಾಪುರದ ಶಿವು ಜೊತೆಗೆ ಅವರ ವಿವಾಹ ಆಗಿತ್ತು. ಬೆಂಗಳೂರಿನ ಶಂಕರಾಪುರಂನಲ್ಲಿ ಪೊಲೀಸ್ ಆಗಿದ್ದಾರಂತೆ ಶಿವು ಕುಟುಂಬಸ್ಥರೇ ಮಗಳನ್ನ ಕೊಂದಿದ್ದಾರೆ ಅನ್ನೋದು ಪೋಷಕರ ಆರೋಪ. ರೈಲ್ವೆ ಟ್ರ್ಯಾಕ್ ಮೇಲೆ ಮೃತದೇಹ ಪತ್ತೆಯಾಗಿದೆ. ಶವವನ್ನು ನೋಡ್ತಾ ಇದ್ದ ಹಾಗೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಇನ್ಫ್ಯಾಕ್ಟ್ ಹುಡುಗನ ಕಡೆಯವರೇ ಸಾಯಿಸಿದ್ದಾರೆ ಅನ್ನೋದು ಹುಡುಗಿ ಮನೆಯವರು ಮಾಡ್ತಾ ಇರುವಂತಹ ಆರೋಪ. ಅದರಲ್ಲೂ ನೋಡಿ, ಇವರ ಪತಿ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಣೆಯಲ್ಲಿ ಇದ್ರು ಅನ್ನೋದು ತಿಳಿದು ಬರ್ತಾ ಇದೆ. ನೋಡೋಣ ಏನೇನು ಅನುಮಾನ ಇದೆ, ಯಾವ್ದು ನಿಜ ಅಂತ ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಇಷ್ಟು ಕರಾರುವಕ್ಕಾಗಿ ಆ ಹುಡುಗನ ಕುಟುಂಬಸ್ಥರೇ ಕೊಲೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇರುವಂತಹ ಹುಡುಗಿ ಕಡೆಯವರು ಕೊಡ್ತಾ ಇರುವಂತಹ ರೀಸನ್ಸ್ ಏನು? ವರದಕ್ಷಿಣೆ ಕಿರುಕುಳದ ಥರದ್ದು ಏನಾದರೂ ರೀಸನ್ಸ್ ಇತ್ತಂತ, ಮಾನಸಿಕವಾಗಿ ನೋಯಿಸಿದ್ರಂತ, ಜಗಳಗಳಾಗಿತ್ತಂತ, ಏನು ಮಾಹಿತಿ ಇದೆ? ಮಮತಾ, ಏನು ಕಳೆದ 6.5 ತಿಂಗಳಿಂದಷ್ಟೇ ವಿವಾಹ ಆಗಿದಂತ ನವ ವಿವಾಹಿತೆ ರೈಲ್ವೆ ಟ್ರ್ಯಾಕ್ ಮೇಲೆ ಮೃತದೇಹವಾಗಿ ಪತ್ತೆಯಾಗಿರ್ತಕ್ಕಂಥದ್ದು. ಅವರು ಮೂಲತಃ ದಾವಣಗೆರೆ ಜಿಲ್ಲೆ ಅಣಜಿ ಗ್ರಾಮದವರು. ಆ ಅಣಜಿ ಗ್ರಾಮದವರಿಗೆ ವಿದ್ಯೆ ಏನಿದ್ರೆ ಅವ್ರನ್ನ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಶಿವ ಅವರು ಬೆಂಗಳೂರಿನ ಶಂಕರಪುರಮಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ರು. ಆದ್ರೆ ಆರಂಭದಿಂದಲೂ ಸಹ ಅವರಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲ. ಗಂಡನ ಮನೆಯವರು ಕಿರುಕುಳ ಕೊಡ್ತಿದ್ರು ಅಂತ ಹೇಳಿ ಅವರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಯಾವುದೇ ಕೆಲಸವನ್ನ ಮಾಡಿದ್ರೆ ಅದು ತಪ್ಪು ಅಂತ ಹೇಳ್ತಾ ಇದ್ರು ಅಂತ ಅವರು ಏನು ಮೃತ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಸಾವಿಗೆ ನಮಗೆ ನ್ಯಾಯ ಕೊಡ್ಬೇಕು. ಕಳೆದ 2 ದಿನಗಳ ಹಿಂದೆ ಏಕಾಏಕಿ ವಿದ್ಯಾ ಕಾಣೆಯಾಗ್ತಾರೆ. ಆನಂತರ ಪತಿಯನ್ನ ಕೇಳಿದ್ರೆ ಅವರು ಏನು ಸರಿಯಾದಂತ ಮಾಹಿತಿ ಕೊಡಲ್ಲ. ಅವರೇ ಹೋಗಿ ಪೊಲೀಸ್ ಠಾಣೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರೆ, ಆದ್ರೆ ರಾತ್ರಿ ಅವರು ಶವವಾಗಿ ಪತ್ತೆಯಾಗಿದ್ರೆ. ಆದ್ರೆ ಮೃತನ ಪೋಷಕರು ಈಗ ಬಾಡಿಯನ್ನ ಹಾಸನಕ್ಕೆ ತಂದ್ರು ಸಹ ಆ ಪತಿ ಶಿವು ಆಗ್ಲಿ ಅವ್ರ ಮನೆಯವರಲ್ಲಿ ಯಾರು ಸಹ ಬಂದಿಲ್ಲ. ಹಾಗಾಗಿ ಅವರು ಕಿರುಕುಳವನ್ನ ಕೊಟ್ಟು ಕೊಲೆ ಮಾಡಿದ್ದಾರೆ. ಅವರು ಸ್ಥಳಕ್ಕೆ ಬರ್ಬೇಕು. ಹಾಗೆ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಏನು ಬರುತ್ತೆ ಅದಕ್ಕೆ ನಾವು ಕಾಯ್ತಿದೀವಿ. ಆ ನಂತರ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ಬೇಕು. ಅವರ ಕಿರುಕುಳದಿಂದಲೇ ನಮ್ಮ ಮಗಳು ಸಾವನ್ನಪ್ಪಿದ್ದಾರೆ ಅಂತೇಳಿ ಈಗ ಮೃತ ವಿದ್ಯಾ ಅವರ ಪೋಷಕರು ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ.